ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಿರುತ್ತೆ ಅಕ್ಕ ಇವತ್ತು ಉಗಿಯೋ ಪ್ರೋಗ್ರಾಮ್ ಇಟ್ಕೊಂಡು ಬಂದಿದ್ದಾಳೆ ಅಂತ. ಅಫ್ಕೋರ್ಸ್, ಯಾಕೆಂತಂದರೆ ನಮ್ಮಲ್ಲಿ ಕೆಲವರಿಗೆ ಎಷ್ಟೇ ಹೋಗಿದ್ರು ನನ್ನೆಲ್ಲ ಬಿಡು, ಅವ್ರನ್ನ ಯಾರನ್ನೋ ಹೋಗ್ದಿರೋದು ಅನ್ನೋ ಥರ ಕೆಲವೊಬ್ಬರು ಇರ್ತಾರೆ ಗೈಸ್. ಸೊ ಆ ಕೆಲವೊಬ್ಬರಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ. ಏನಂತ ಕಮೆಂಟ್ ಮಾಡಿದ್ದಾರೆ ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಸಮೇತ ಹಾಕಿದ್ದೀನಿ. ಯಾಕೆ ಈ ಥರ ಬ್ಯಾಡ್ ಕಮೆಂಟ್ಸನ್ನು ಯಾಕೆ ಇಷ್ಟು ಹೈಲೈಟ್ ಮಾಡ್ತೀರಾ ಅಂತ ಕೇಳೋರಿಗೂ ಸಹ ಆನ್ಸರ್ ಇದೆ. ಕೊನೆವರೆಗೂ ವಿಡಿಯೋನ ನೋಡಿ, ಓಕೆ? ದಯವಿಟ್ಟು ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ನೀವೂ ಯಾರು ಉಗ್ದಿದ್ದಾರೋ ಅವ್ರ ಹೆಸರು ಹಾಕ್ತೀನಲ್ಲ ಕಮೆಂಟ್ ಇದ್ದು, ನೀವೂ ಆನ್ಸರ್ ಮಾಡಿ. ನೆಕ್ಸ್ಟ್ ಈ ಥರ ಹೆಣ್ಮಕ್ಳಿಗೆ ಆ ಥರ ಕಮೆಂಟ್ಗಳನ್ನು ಮಾಡೋದಿಲ್ಲ ಅವರು, ಓಕೆ? ಇಷ್ಟು ದಿನ ನನ್ನ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಯಾಕಾಗಿರದೇ ಇರೋವಂತಹ ಬ್ಯಾಡ್ ಕಮೆಂಟು ಈಗ ರೀಸೆಂಟಾಗಿಂದ ವೀಡಿಯೋಸ್ ಹಾಕಿದ್ರೆ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಯಾಕೆ ಇಷ್ಟೊಂದು ವೈ ನೀವು ಅಂತೀರಲ್ಲ ಬಿಟ್ಬಿಡಿ ಅಕ್ಕ ಅಂತ. ಗೈಸ್, ನಾವು ಎಷ್ಟು ಬಿಡ್ತೀವೋ ಇಂಥವ್ರನ್ನ ಇನ್ನಷ್ಟು ಜಾಸ್ತಿ ಆಗ್ತಾರೆ. ನೆನ್ನೆ ವಿಡಿಯೋ ಹಾಕಿದೆ ಮೊನ್ನೆ, ಕಮೆಂಟ್ ಶನಿವಾರದ್ದು. ಆ ಹುಡುಗಿ ಅಪಾಲಜಿ ಮಾಡಿ ಕಮೆಂಟ್ ಮಾಡಿದ್ದಾಳೆ, ಅಕ್ಕ ನಾನು ತಮಾಷೆಗೆ ಅಂದಿದ್ದು, ಸೀರಿಯಸ್ ಆಗಲ್ಲ ಅಂತ. ಇದು ಆ್ಯಕ್ಚುಲಿ ನಿಜ ಅಂತ ಅಂದರೆ ಕಮೆಂಟ್ ಮಾಡ್ತಾರೆ. ನಾವು ಈ ಥರ ವಿಡಿಯೋ ಹಾಕಿದಾಗ ಅವ್ರಿಗೆ ಅನಿಸುತ್ತೆ ಹೌದಲ್ವ ನಾವು ಮಾಡಿದ ತಪ್ಪು ಅಂತ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಬ್ಬರು ಯಾರೆಲ್ಲ ವಿಡಿಯೋಸ್ ಮಾಡ್ತಾ ಇರ್ತಾರಲ್ಲ ಯೂಟ್ಯೂಬರ್ಸ್ ಹೆಣ್ಮಕ್ಳು, ಏನೋ ಟೈಮ್ ಪಾಸ್ಗೋ ಅಥವಾ ತಮ್ಮದೇ ಆದಂತಹ ಒಂದು ಇನ್ಕಮನ್ನು ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲಿ ಬಂದಿರ್ತಾರೆ, ಓಕೆ? ಅಂಥವ್ರಿಗೆ ಇದು ಒಂದು ರೀತಿ ಟಾರ್ಚರ್ ಆಗಬಾರ್ದು. ಅಯ್ಯೋ ಸಾಕಪ್ಪ ಯಾಕಬೇಕು ಹಿಂಗೆಲ್ಲ ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ ಪಾಪ ಸ್ಟಾಪ್ ಮಾಡಿದರೆ. ಸೊ ಬ್ಯಾಡ್ ಕಮೆಂಟ್ಸನ್ನು ಯಾವುದೇ ಕಾರಣಕ್ಕೂ ಹೈಡ್ ಮಾಡಬೇಡಿ. ಅಂಥವ್ರನ್ನ ಅವರ ಮುಖ ಸಮೇತ ಅವ್ರಿಗೆ ತೋರಿಸ್ಬೇಕು. ಸೊ ದಟ್ ನೆಕ್ಸ್ಟ್ ಟೈಮು ಬೇರೆ ಹೆಣ್ಮಕ್ಳಿಗೆ ಕಮೆಂಟ್ ಮಾಡೋದಿಲ್ಲ. ಬ್ಯಾಡ್ ಕಮೆಂಟ್ಸ್ನ ಏನಕ್ಕೆ ಹೈಲೈಟ್ ಮಾಡ್ತೀರಂತ ನೀವು ಕೇಳ್ತೀರಲ್ವ, ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ಬರುತ್ತೆ ಗೈಸ್. ನನಗೆ ನಿಜ ಹೇಳ್ತೀನಿ, ಎಷ್ಟು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ತುಂಬ ಒಳ್ಳೊಳ್ಳೆ ಕಮೆಂಟ್ಗಳೆಲ್ಲ ಬರುತ್ತೆ ನನಗೆ. ಸೊ ಅವ್ರಿಗೆಲ್ಲ ನಾನು ಕಮೆಂಟ್ ಮುಖಾಂತರನೇ ಆನ್ಸರ್ ಮಾಡಿರ್ತೀನಿ, ಇವರ ಕೈಂಡ್ ರಿಪ್ಲೈಗೆ ಥ್ಯಾಂಕ್ ಯು ಅಂತ ಹೇಳಿ. ಬಟ್ ಬ್ಯಾಡ್ ಕಮೆಂಟ್ಸ್ ಯಾಕೆ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಅಂತಂದರೆ ಅದು ಜನಕ್ಕೆ ಗೊತ್ತಾಗಬೇಕು. ಬ್ಯಾಡ್ ಕಮೆಂಟ್ ಅಕ್ಕ ಲೈಫ್ ಅಂದರೆ ಬ್ಯಾಡ್ ಎಲ್ಲ ನೆಗೆಟಿವ್ ಎಲ್ಲ ಕಾಮನ್ ಅಲ್ವಾ ಅಕ್ಕ, ಬಿಟ್ಬಿಡಿ ಅಕ್ಕ ಅಂತ ಹೇಳೋರ್ಗೂ ಒಂದು ಮಾತಿದೆ. ಕೊನೆವರೆಗೂ ನೋಡಿ, ನಾನು ಶೇರ್ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತು ನಾನು ಶೇರ್ ಮಾಡ್ತಾ ಇರುವಂತಹ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ನೀವೂ ಸಹ ಕಮೆಂಟ್ ಮಾಡಿ. ಈ ಥರ ಬೇರೆಯವ್ರಿಗೂ ಆಗೋದು ಬೇಡ, ಓಕೆ? ಸೊ ಏನಪ್ಪ ಕಮೆಂಟು ಅಂತ ಹೇಳಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಗೈಸ್, ಓಕೆ? ಆಮೇಲೆ ತುಂಬ ಜನ ಏನು ಗೊತ್ತಾ, ಬ್ಯಾಡ್ ಕಮೆಂಟ್ಸೇ ಬಂದಿರಲ್ವಂತೆ, ಬ್ಯಾಡ್ ಕಮೆಂಟ್ಸ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ತೀವಂತೆ. ವಿತ್ ಪ್ರೂಫ್ ಹಾಕ್ತೀನಿ ನಾನು, ವಿತ್ ಪ್ರೂಫು. ನಾನು ಸುಮ್ಮನೆ ವಿಡಿಯೋ ಮಾಡೋಕ್ಕೆ ನಿಮ್ಮೆಲ್ಲರಿಗೂ ಗೊತ್ತು, ಸುಮ್ಮನೆ ಕಂಟೆಂಟ್ ಇಲ್ಲದೆ ಮಾಡೋಕ್ಕೆ ಕೆಲಸ ಇಲ್ಲದೆ ಯಾರು ಇಲ್ಲಿ ವಿಡಿಯೋ ಮಾಡಲ್ಲ, ಓಕೆ? ನಾನಂತೂ ಎಕ್ಸ್ಪೆಷಲಿ ಏನಾದರೂ ಒಂದು ಒಳ್ಳೇದಾಗಲಿ ಬಂದಿದ್ದೀವಿ ಯೂಟ್ಯೂಬ್ಗೆ. ದುಡ್ಡು ಒಂದೇ ಅಲ್ಲ, ಅದಕ್ಕೂ ಮೀರಿ ಜೀವನ ಇದೆ. ಎಷ್ಟೋ ಹೆಣ್ಮಕ್ಳಿಗೆ ನಾವು ಮೋಟಿವೇಟ್ ಆಗಬೇಕು. ಅಪ್ಪ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಭಾಗ್ಯ ಅವ್ರು ವಿಡಿಯೋ ಮಾಡ್ತಾರೆ ಕಣ್ರಿ, ನಾವು ವಿಡಿಯೋ ಶುರು ಮಾಡೋಣ, ನಾವು ಚಾನಲ್ ಶುರು ಮಾಡೋಣ, ನಾವು ಸಕ್ಸಸ್ ಆಗೋಣ ಅನ್ನೋ ಥರ ಥಾಟ್ ಬರಬೇಕು ಹೊರತು ಅಯ್ಯೋ ಇವರೊಬ್ರು ಇದ್ದಾರೆ ಸುಮ್ಮನೆ ಏನಕ್ಕಪ್ಪ ಅವ್ರ ಥರ ನಾವು ವಿಡಿಯೋ ಮಾಡೋದು, ಅಯ್ಯೋ ಹಿಂಗೆಲ್ಲ ಬೇಡ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ನಾವು ಬಂದಿದ್ದೀವಿ ಅಂತಂದರೆ ನಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು, ಒಳ್ಳೆಯದನ್ನು ಕೊಡಬೇಕು ಜನಗಳಿಗೆ. ಅದು ನನ್ನ ಒಂದು ಅವಾಗಲಿಂದನೂ ನನಗದೊಂದು ಇಷ್ಟ, ಯೂಟ್ಯೂಬ್ ಬಂದಾಗಿಂದನೂ ಅಷ್ಟೇ ಗೈಸ್. ಸೊ ವೈ ದಿಸ್ ಟಾಪಿಕ್ ಈಸ್ ಕ್ವಶನ್ ಮಾರ್ಕ್. ಏನಂತ ಮಾಡಿದ್ದಾಳೆ, ಅವಳ ಹೆಸರು ಪವಿತ್ರ 1662 ಪವಿತ್ರ. ಕೇಳಿಸ್ಕೊಳ್ಳಿ, ಇವಾಗ ಆಲ್ರೆಡಿ ನ್ಯೂಸಲ್ಲೂ ಒಂದು ಪವಿತ್ರ ಕತೆ ಗೊತ್ತಿಲ್ಲ, ಬಟ್ ಈ ಪವಿತ್ರನೂ ಯಾಕೋ ಹಂಗೆ ಇದ್ದಂಗಿದೆ. ಅಂದರೆ ಲೈಕ್ ಆ ಥರ ಅಲ್ಲ, ಬ್ಯಾಡ್ ಆಗಿ ರಫ್ ಆಗಿ ಈ ಥರ ಕಮೆಂಟ್ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಏನಂತ ಕಮೆಂಟ್ ಮಾಡಿದರೆ ಗೈಸ್, ನೀವು ಓದಬೇಕು ಹಾಕಿ ಅಕ್ಕ ಅಂತ ಕೇಳಿ ನಾನು ತಮ್ಮನೇಲಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡು ಝೂಮ್ ಮಾಡಿ ನೋಡ್ಕೊಳ್ಳಿ, ಓಕೆ?
ಯಾವಾಗ ನೋಡಿದ್ರು ನೀವು ನೆಗೆಟಿವ್ ವಿಡಿಯೋನೇ ಹಾಕ್ತಾ ಇರ್ತೀರ. ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳಿ ಹೇಳಿ ಆನ್ಸರ್ ಕೊಡ್ತೀನಿ, ಓಕೆನಾ? ಫಸ್ಟ್ ಫುಲ್ ಓದ್ಬಿಡ್ತೀನಿ. ಯಾವಾಗ ನೋಡಿದ್ರು ನೀವು ನೆಗೆಟಿವ್ ವಿಡಿಯೋನೇ ಹಾಕ್ತೀರಾ. ನಿಮ್ಮ ಪರ್ಸ್ನಲ್ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಬೇಕು, ಯಾರಿಗೆ ಯೂಸ್ ಆಗುತ್ತೆ? ದೊಡ್ಡದಾಗಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೀಯ ನೀನು. ಅದನ್ನು ಯೂಸ್ ಮಾಡಿ ನಿನ್ನ ಲೈಫ್ ನೆಗೆಟಿವ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಪಾಸಿಟಿವ್ ಆಗಿ ಇರಬಹುದು ಅಲ್ವಾ? ನಿನ್ನೊಳಗೆ ನೆಗೆಟಿವ್ ಇಟ್ಕೊಂಡು ಅವ್ರು ಹಾಗೆ ಹೇಳಿದ್ರು, ಇವರು ಹಾಗೆ ಹೇಳಿದ್ರು ಅಂತ ಯಾವಾಗ ನೋಡಿದ್ರು ಏನೋ ಮೆಂಟಲ್ ಥರ ಆಡ್ತಾ ಇರ್ತೀಯ. ಫಸ್ಟ್ ನೀನು ಪಾಸಿಟಿವ್ ಆಗಿರು, ಆಮೇಲೆ ಜನರಿಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳು. ಪಾಸಿಟಿವ್ ಆಗಿರೋರು ಸುತ್ತಮುತ್ತ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ನಿಮಗೆ ಹೆಂಗೆ ನೆಗೆಟಿವ್ ಆಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಪವಿತ್ರ ಗೈಸ್, ಇವಾಗಿದೆ ಹಬ್ಬ, ಸ್ಕಿಪ್ ಮಾಡಬೇಡಿ ನೀವು, ಓಕೆ? ಪವಿತ್ರ, ಕಚ್ಚಡ್ಡ, ಬೇವರ್ಸಿ, ತಿರ್ಬೋಕಿ, ನಿನಗೆ ಹೇಳ್ತಾರದು ಕೇಳಿಸ್ಕೊ. ನನಗೆ ಇದಕ್ಕಿಂತ ಕೆಟ್ಟದಾಗಿ ಮಾತಾಡೋಕ್ಕೆ ಬರಲ್ಲ, ಯಾಕಂದರೆ ಅವಳು ನನ್ನ ಪಾಸಿಟಿವಿಟಿ ಬಗ್ಗೆ ಮಾತಾಡಿದ್ದಾಳೆ. ಆನ್ಸರ್ ಮಾಡ್ತೀನಿ. ಯಾವಾಗ ನೋಡಿದ್ರು ನೀವು ನೆಗೆಟಿವ್ ವಿಡಿಯೋನೇ ಹಾಕ್ತಾ ಇರ್ತೀರ. ಕಣ್ಣಿಲ್ವಮ್ಮ ಪವಿತ್ರ, ನಿನಗೆ ಕಣ್ಣು ಹೋಗ್ಬಿಟ್ಟಿದ್ಯಾ? ಹೋಗಿ ಟೆಸ್ಟ್ ಮಾಡ್ಕೊಮ್ಮ, ಇಲ್ಲ ಹುಚ್ಚಾಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ಕೊ. ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನು ಹಾಕಿದ್ದೀನಿ, ಹೋಗಿ ನೋಡ್ಕೊಬಾ. ಯಾವಾಗಲೂ ಒಂದೇ ಥರ ವಿಡಿಯೋಸ್ ನಾನು ಹಾಕಿಲ್ಲ, ಈ ಥರ ಕಮೆಂಟ್ಗಳು ಬಂದಾಗೆ ಹಾಕಿರೋದು. ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಇದಾವೆ ನನ್ನ ಚಾನಲಲ್ಲಿ, ಹೋಗಿ ನೋಡು ಆಯಿತಾ? ಅದು ನಿಮ್ಮ ಪರ್ಸ್ನಲ್ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಬೇಕು, ಯಾರಿಗೆ ಯೂಸ್ ಆಗತ್ತೆ? ನನ್ನ ಪರ್ಸ್ನಲ್ ವಿಚಾರ ಎಲ್ಲಿ ಶೇರ್ ಮಾಡಿದ್ದೀನಿ ತಾಯಿ? ನಾನು ಬಂಗಾರ ತಗೊಂಡಿದ್ದೀನಿ, ನಾನು ಸೀರೆ ತಗೊಂಡಿದ್ದೀನಿ, ನಾನು ಹೊಸ ಮನೆ ತಗೊಂಡೆ ಅಂತ ಹಾಕಿದ್ದೀನಮ್ಮ. ಪವಿತ್ರ ನಾಯಿ ಹಾಕಿದ್ದೀನಾ? ನನ್ನ ಲೈಫ್ ಮೀನ್ಸ್ ನನ್ನ ಲೈಫಲ್ಲಿರುವಂತಹ ಪಾಸಿಟಿವಿಟಿನ ಹಾಕಿದ್ದೀನಿ ಕಣೆ. ತಿಳ್ಕೊ, ದೊಡ್ಡ ಯೂಟ್ಯೂಬರ್ ಹೆಂಗೆ ಆಗ್ತದಂತ ಹೋಗಿ ನೋಡ್ಕೊಂಬ ಫಸ್ಟು. ನನಗೆ ಹೇಳಕ್ಕೆ ಬರ್ತಾಳೆ ಕಿತ್ತೋದ್ ನಾಯಿ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಲೈನು, ದೊಡ್ಡದಾಗಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೀಯ. ನೀನು ಅದನ್ನು ಯೂಸ್ ಮಾಡಿ ನಿನ್ನ ಲೈಫ್ ನೆಗೆಟಿವ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಪಾಸಿಟಿವ್ ಆಗಿರಬಹುದಲ್ವಾ? ನಾನು ಪಾಸಿಟಿವ್ ಆಗಿರೋದಕ್ಕೆ ತಾಯಿ ಈ ಥರ ದೇವರು ರಾಯರಿಟ್ಟಿರೋದು. ಚಿಟಿಕೆ ಹಾಕಿನೇ ಹೇಳ್ತೀನಿ, ಯಾಕಂದರೆ ನನ್ನ ಹಿಂದೆಗಡೆ ಇರೋದು ರಾಯರು, ಓಕೆ? ಇವತ್ತು ನಾನು ಅಷ್ಟು ಪಾಸಿಟಿವ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಕಲ್ತಿರೋದಕ್ಕೆ ಇವತ್ತಿಗೆ ರಾಣಿ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದೀನಿ ಕಣೆ. ಕಾಲ್ ಮೇಲೆ ಕಾಲು ಹಾಕ್ಕೊಂಡು, ಓಕೆ? ಇದು ನನ್ನ ಪ್ರೊಫೆಷ್ನಲ್ ಕೆಲಸ ಮಾಡಬೇಕು. ಹೆಣ್ಣುಮಕ್ಳು ಸುಮ್ಮನೆ ಇರಬಾರ್ದು, ಓಕೆ? ಮನೆ ಕೆಲಸ ಮಾಡೋಕ್ಕೂ ನಾನು ಕೆಲಸದವ್ರು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇಲ್ಲ, ನಿನ್ನಂಥ ನಾಯಿಗಳಿಗೆ ತಿಳಿಸಕ್ಕೆ ಹೇಳ್ತಾ ಇದ್ದೀನಿ, ಓಕೆ? ಆಫ್ಟರ್ ಆಲ್ ಅದು 3,000 ಕೆಲಸದವರಿಗೆ. ತಿಂಗಳಿಗೆ 3,000 ಅಂದರೆ ವರ್ಷಕ್ಕೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳೆ ಪವಿತ್ರ. ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಂಡಿರೋದಕ್ಕೇನೆ ಲೈಫಲ್ಲಿ ಇವತ್ತು ನಮ್ಮದೇ ಆದಂತಹ ಸಕ್ಸಸ್ಸನ್ನು ನೋಡ್ತಾ ಇದ್ದೀವಿ, ಓಕೆ? ನಮಗೆ ನಮ್ಮ ಹಿರಿಯರ ಆಶೀರ್ವಾದ, ನಮ್ಮನ್ನು ಒಳ್ಳೆ ಬಯಸುವಂತಹ ನಮ್ಮ ಗುರುಗಳ ಆಶೀರ್ವಾದ, ನನ್ನ ಚಿಕ್ಕ ವಯಸ್ಸಿಂದ ನನ್ನನ್ನು ತಿದ್ದಿ ಬುದ್ಧಿ ಹೇಳಿದಂತಹ ನನ್ನ ಗುರುಗಳು, ಇವತ್ತಿಗೂ ಕಣೆ 1ನೇ ಕ್ಲಾಸ್ ಓದಿರೋ ಟೀಚರ್ಸ್ ಎಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ನನ್ನ ಯೂಟ್ಯೂಬರ್ ಅವರು ನೋಡ್ತಾರೆ, ಅವರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ನನ್ನ ಸ್ಟೂಡೆಂಟು ನಾನು ನೋಡಬೇಕು ಅಂತ ಹೇಳಿ ಪಾಪ ನೋಡ್ತಾರೆ. ನಾನು ಯಾವತ್ತಾದರೂ ಅವರು ಫಂಕ್ಷನ್ಸ್ಗೆ ಏನಕ್ಕಾದ್ರೂ ಕರೆದಾಗ ಹೋದಾಗ ಎಷ್ಟು ಮುದ್ದು ಮಾಡಿ ಕೇಳ್ತಾರೆ ಗೊತ್ತಾ? ಕಂದ ನೀನು ಒಳ್ಳೇದು ಮಾಡ್ತಾ ಇದೀಯಾ, ಮಾಡು, ಹೀಗೆ ಮಾಡು, ಯಾರೇನಾದರೂ ಅಂದರೂ ನೀನು ತಲೆ ಕೆಡಿಸ್ಕೋಬೇಡ ಅಂತ ನನ್ನ ಗುರುಗಳೇ ನನಗೆ ಎಷ್ಟೋ ಆಜ್ಞೆ ಕೊಟ್ಟಾಯ್ತು ಕಣೆ. ನಿನ್ನಂಥವರೆಲ್ಲ ಏನೇ ಪಾಸಿಟಿವ್ ಲಾ ಆಫ್ ಅಟ್ರಾಕ್ಷನ್ ಕಲ್ತಿರೋದಕ್ಕೇ ಇವತ್ತು ಹಿಂಗಿದ್ದೀನಿ. ನನಗೋಸ್ಕರ ನಾನು ಮಾಡ್ತಕ್ಕಂತಹ ಎಲ್ಲ ಲಾ ಆಫ್ ಅಟ್ರಾಕ್ಷನ್ಸು ಮ್ಯಾನಿಫೆಸ್ಟೇಷನ್ಸು ವರ್ಕ್ ಆಗಿದೆ. ಈಗ ಬೇರೆಯವ್ರಿಗೋಸ್ಕರನೂ ಸಹ ನಾನು ಮಾಡಿದ್ದೀನಿ. ಅದನ್ನು ರಿಸಲ್ಟನ್ನು ನಾನು ಮೊನ್ನೆ ವಿಡಿಯೋದಲ್ಲೇ ಹಾಕಿದ್ದೀನಿ. ಬೇರೆಯವ್ರಿಗೋಸ್ಕರನೂ ಸಹ ನಾನೀಗ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಅದು ಕಣೆ ನನ್ನ ತಾಕತ್ತು, ಅದು ತಾಕತ್ತು. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಯಾರ ಪವಿತ್ರ ನಿನಗಿಲ್ಲ, ಓಕೆ? ಕ್ಲಿಯರ್ ಮಾಡ್ಕೋಬೋದ?
ನಿನ್ನೊಳಗೆ ನೆಗೆಟಿವ್ ಇಟ್ಕೊಂಡು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅಂತ ಯಾವಾಗ ನೋಡಿದ್ರು ಮೆಂಟಲ್ ಥರ ವಿಡಿಯೋ ಮಾಡ್ತೀಯ ಅಂತ. ಮೇ ಬಿ ನೀನು ಮೆಂಟಲ್ ಆಗಿರಬೇಕು, ಅದಕ್ಕೆ ನಿನಗೆ ಹುಚ್ಚು ಜಾಸ್ತಿಯಾಗಿ ಹಿಂಗೆಲ್ಲ ಬಂದು ಕಮೆಂಟ್ ಮಾಡ್ತೀವ. ಫಸ್ಟು ಹೋಗಿ ನಿಮ್ಮಾನ್ಸಲ್ಲಿ ಹೋಗಿ ಅಡ್ಮಿಟ್ ಆಗು. ಇಲ್ಲ ಅಡ್ಮಿಟ್ ಆಗೋಕ್ಕೆ ದುಡ್ಡಿಲ್ವಾ ನನ್ನ ಹತ್ರ ಬಾ, ನಾನು ಲಾ ಆಫ್ ಅಟ್ರಾಕ್ಷನ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ನಿನಗೆ ದುಡ್ಡು ಕೊಡಿಸ್ತೀನಿ. ಅದನ್ನ ತಗೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೋಬಾ. ಓಕೆ, ಹಾಸ್ಪಿಟ್ಲ್ ಹೋಗಿ ಚೆಕ್ ಮಾಡಿಸ್ಕೋಬಾ. ನನಗೆ ಕೋಪದಲ್ಲಿ ಮಾತಾಡಿದಾಗ ಹಾಗೆ ಆಗುತ್ತೆ ಗೈಸ್. ಓಕೆ, ನನ್ನೊಳಗೆ ನೆಗೆಟಿವ್ ಇಟ್ಕೊಂಡಿದ್ದಿದ್ರೆ 15,000 ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ. ಓಕೆ, ನನ್ನಲ್ಲಿರುವಂತಹ ಒಳ್ಳೆ ಗುಣ, ಒಳ್ಳೆ ಮನಸ್ಸು, ನಾನು ಮಾಡುವಂತಹ ವಿಡಿಯೋಗಳನ್ನು ಇಷ್ಟಪಟ್ಟು 15,000 ಇನ್ನೂ ಪ್ಲಸ್ ಸಬ್ಸ್ಕ್ರೈಬರ್ ಆಗಿರೋದು. ತಿಳ್ಕೊ ಫಸ್ಟು. ನನ್ನೊಳಗಡೆ ನೆಗೆಟಿವ್ ಇದ್ದಿದ್ರೆ ನಾನು ವಿಡಿಯೋ ಮುಖಾಂತರ ನೆಗೆಟಿವನ್ನೇ ಸ್ಪ್ರೆಡ್ ಮಾಡಿ ನೆಗೆಟಿವ್ನೇ ನಿನಗೂ ಕೂರಿಸ್ಬಿಡ್ದಾಗಿತ್ತು. ಬಟ್ ನನ್ನ ಮಾತಿಂದ, ನಾಡೋ ಮಾತಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಮೋಟಿವೇಟ್ ಸಿಗ್ತಾ ಇದೆ. ಅಕ್ಕ ನಾನು ಯೂಟ್ಯೂಬ್ ಮಾಡ್ತೀನಿ ಅಕ್ಕ ನಿಮ್ಮ ಥರನೇ ಅಂತ. ಎಷ್ಟು ಜನ ಹೆಣ್ಮಕ್ಳಿಗೆ ನಾನು ಹೆಲ್ಪ್ ಮಾಡಿಲ್ವ, ಸಪೋರ್ಟ್ ಮಾಡಿಲ್ವ ಕೇಳ್ಕೊಂಬ. ಓಕೆ, ನನ್ನೊಳಗೆ ನೆಗೆಟಿವ್ ಇದ್ದಿದ್ರೆ, ಆ ನೆಗೆಟಿವ್ ಇದ್ದಿದ್ರೆ ಕೆಲವೊಬ್ರು ಕಚಡಗಳು ಮಾತಾಡ್ತಾರೆ ಗೊತ್ತಾ, ನೆಗೆಟಿವ್ ಪೀಪಲ್ಸ್, ಹಾಗೆ ನಿನಗೆ ಆನ್ಸರ್ ಮಾಡ್ತಾ ಇದ್ದೆ. ಬಟ್ ನನ್ನ ಒಳಗಡೆ ಇರೋದು ಪಾಸಿಟಿವ್. ನಾನು ಹಿಂಗೆ ಆನ್ಸರ್ ಮಾಡೋದು, ನನಗೆ ಹಿಂಗೆ ಹೇಳ್ಕೊಟ್ಟಿರೋದು ನನಗೆ. ಓಕೆ, ನಾನು ಹಿಂಗೆ ಇರೋದು, ಅದಕ್ಕೆ ನಿನಗೆ ಇಷ್ಟು ಸ್ಮೂತಾಗಿ ಆನ್ಸರ್ ಮಾಡ್ತಾ ಇದ್ದೀನಿ. ತಿಳ್ಕೊಬಿಡು. ಇನ್ನೊಂದು ಸತಿ ನನ್ನ ಚಾನಲ್ಗೆ ಬರೋದಾಗಲಿ, ನೀನು ಈ ಥರ ಕಮೆಂಟ್ ಮಾಡೋದಾಗಲಿ ಸಿಗಬೇಕು ಐತೆ ಕಣೆ, ನಿನಗೆ ಮಾರಿ ಹಬ್ಬನೇ. ನಿಜ ಹೇಳ್ತೀನಿ, ವಿತ್ ID ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಆಯಿತಾ? ಸುತ್ತಮುತ್ತ ಪಾಸಿಟಿವ್ ಆಗಿರೋರು ಸುತ್ತಮುತ್ತ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ನಿನಗೆ ಹಾಗೆ ನೆಗೆಟಿವ್ ಆಗುತ್ತೋ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಪಾಸಿಟಿವ್ ಇರೋರ ಹತ್ರ ಸುತ್ತಮುತ್ತ ಪಾಸಿಟಿವ್ ಆಗೇ ಇರ್ತಾರೆ. ಹೌದು, ನಾನಿರೋ ಜಾಗದಲ್ಲಿ ನೆಗೆಟಿವ್ ಅಷ್ಟು ಜನ ಇದ್ದಾರೆ, ಬೇರೆ ಯಾರು ಬೇಡ, ಸ್ವಂತದಲ್ಲೇ ಇದ್ದಾರೆ ನೆಗೆಟಿವ್. ಅವರನ್ನು ನಾನು ಮಾಡ್ತಾ ಇರುವಂತಹ ವಿದ್ಯೆ, ನಾನು ಕಲ್ತಂತಹ ವಿದ್ಯೆಯಿಂದ ನಮ್ಮ ಮನೆ ಒಳಗಡೆನೂ ಬರಲ್ಲ. ಯಾಕೆ ಗೊತ್ತಾ, ನೆಗೆಟಿವ್ ಇರೋರಿಗೆ ನಮ್ಮ ಮನೇಲಿ ಬಂದು ಕೂತ್ಕೊಂಡ್ರೆ ಅವ್ರಿಗೆ 2 ನಿಮಿಷ ಇರೋಕ್ಕಾಗಲ್ಲ, ತುಳ್ದಂಗೆ ಆಗುತ್ತೆ ಒಳಗಡೆ. ಯಾಕಂದರೆ ಅಷ್ಟು ಪಾಸಿಟಿವಿಟಿ ನಾನು ತುಂಬಿಸಿದ್ದೀನಿ ನನ್ನ ಮನೆಗೆ. ಓಕೆ, ಯಾರಾದರೂ ಬಂದು ನಮ್ಮ ಮನೇಲಿ 10 ನಿಮಿಷ 20 ನಿಮಿಷ ಕುತ್ಕೋತಾರೆ ಅಂತಂದರೆ ಗ್ಯಾರಂಟಿ ಅವರು ಪಾಸಿಟಿವ್ ಆಗೇ ಥಿಂಕ್ ಮಾಡಿರ್ತಾರೆ. ಅವ್ರು ಬಂದಿರೋದು ಸಹ ನಮ್ಮ ಒಳ್ಳೇದಕ್ಕೆ, ನಮ್ಮ ಒಳ್ಳೇದನ್ನು ಕೋರಿ ಬಂದಿದ್ದಾರೆ ಮನೆಗೆ ಅಂತ. ನೆಗೆಟಿವ್ ಯೋಚನೆ ಮಾಡೋರನ್ನ ನನ್ನ ಮನೆಯಿಂದ ಒಳಗಡೆನೂ ಬಿಡಲ್ಲ ರಾಯರು. ಓಕೆ, ನಾನು ಪ್ರತಿದಿನ ಆದ್ರೂ ನನ್ನದೇ ಆದಂತಹ ಒಂದಷ್ಟು ಕಾರ್ಯಗಳಿದೆ, ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೋತೀನಿ. ಅದೆಲ್ಲ ಮಾಡ್ಕೋತಾ ಇರೋದಕ್ಕೆ ಅಟ್ ಪ್ರೆಸೆಂಟ್ ಈಗ ನನ್ನ ಸುತ್ತಮುತ್ತ ಎಲ್ಲ ಪಾಸಿಟಿವೇ ಇರೋದು. ತಿಳ್ಕೊ. ನೆಗೆಟಿವ್ ಯಾವಾಗ ಬರುತ್ತೆ ಗೊತ್ತಾ, ನಿನ್ನಂಥ ಕಚ್ಚಡ ಬೇವರ್ಸಿ ನಾಯಿಗಳು ನೆಗೆಟಿವ್ ಕಮೆಂಟ್ ಮಾಡ್ತಿರಲ್ಲ, ಆ ಕಮೆಂಟು ಇಲ್ಲಿ ಏನಾದರೂ ತೊಗೊಂಡ್ರೆ ಯಾರಾದರೂ ನಾರ್ಮಲಾಗಿ ಯೂಟ್ಯೂಬ್ ಮಾಡೋರು ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ನೀನು ಹಾಕಿರೋ ಒಂದೊಂದು ಕಮೆಂಟ್ ಹೆಂಗಿದೆ ಗೊತ್ತಾ, ಡಿಪ್ರೆಷನ್ಗೆ ಹೋಗೋ ಥರ ಇದೆ. ಓಕೆ, ಮೆಂಟಲ್, ನೀನು ದೊಡ್ಡ ಮೆಂಟಲು. ಹುಚ್ಚಾಸ್ಪತ್ರೆಗೆ ಹೋಗಿ ಸೇರ್ಕೊ, ಫೋನ್ ಬಿಸಾಕ್ಬಿಟ್ಟು ಮಾತಾಡೋಕ್ಕೆ ಕಮೆಂಟ್. ನಾನು ಎಷ್ಟು ಸುಮ್ಮನೆ ಇರ್ತೀನಿ ಗೈಸ್, ನನಗೇನು ಆಸೆ ಇಲ್ಲ ಈ ಥರ ವೀಡಿಯೋಸ್ ಮಾಡೋಕ್ಕೆ. ನೆಗೆಟಿವ್ ಕಮೆಂಟ್ ನೆಗೆಟಿವ್ ಬಂದರೆ ದಯವಿಟ್ಟು ಅದನ್ನು ಐಡ್ ಮಾಡಬೇಡಿ. ನೀವು ಎಷ್ಟು ಐಡ್ ಮಾಡ್ತಿರೋ ಮತ್ತಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದೇ ಬರುತ್ತೆ. ನೀವು ಒಂದು ಸತಿ ಈ ಥರ ಓಪನ್ ಆಗಿ ಉಗಿದು ವಿಡಿಯೋ ಮಾಡಿ, ಇನ್ನೊಂದು ಸತಿ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಬರಲ್ಲ ಗೈಸ್. ಹೇಳ್ತೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಲಾಸ್ಟ್ 1 ಮಂತ್ 2 ಮಂತ್ಸಿಂದ ನಾನು ಏನು ಸ್ಯಾರಿ ಜಗಳ ಆದಾಗ ವಿಡಿಯೋ ಹಾಕಿದ್ನೋ ಆವಾಗ ಸ್ವಲ್ಪ ಒಂದಷ್ಟು ಕಮ್ಮಿನೇ, ತುಂಬ ಪಾಸಿಟಿವ್ ಆಗೇ ಬಂದಿದ್ದು. ಅಕ್ಕ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಬೇಕು, ತುಂಬ ಚೆನ್ನಾಗಿ ಉಗ್ದಿದ್ದೀರಾ ಅಂತ ಎಲ್ಲ ಹೇಳಿನೇ ಕಮೆಂಟ್ ಬಂದು. ಅದರಲ್ಲಿ 1-2 ಕಚ್ಚಡ ನಾಯಿಗಳು ಬಂದಿತ್ತು, ಅದನ್ನು ವಿಡಿಯೋ ಮಾಡಿನೇ ಅಪ್ಲೋಡ್ ಮಾಡಿದ್ದೀನಿ. ಬಟ್ ರೀಸೆಂಟಾಗಿಂದ ನಾನು ಡೈಲಿ ವಿಡಿಯೋ ಹಾಕ್ತಾಯಿದ್ದೀನಿ. ಓಕೆ, ಡೈಲಿ ರೊಟೀನ್ ಹಾಕ್ತಾಯಿದ್ದೀನಿ, ಮ್ಯಾನಿಫೆಸ್ಟೇಷನ್ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ನೆಗೆಟಿವ್ ಕಮೆಂಟ್ ಬಂದಿಲ್ಲ? ಯಾಕೆ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾಯಿತು ಅಂತ ಹೇಳಿದ ಮೇಲೆ ಮತ್ತೆ ನೆಗೆಟಿವ್ ಬಂದಿದೆ? ಅದರ ಅರ್ಥ ಯಾರು ನೆಗೆಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರ ಬಗ್ಗೆ ಮಾತಾಡಿದ್ದಕ್ಕೆ ನಮಗೆ ನೆಗೆಟಿವ್ ಕಮೆಂಟ್ ಬರ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಅಂದರೆ ಅದು. ಓಕೆ, ನೆಗೆಟಿವ್ ಅಂದರೆ
ಆ ಥರ ಪಾಸಿಟಿವ್ ಅಂದರೆ ನನ್ನ ಲೈಫಲ್ಲಿ ನಾನು ನಡೆದಿರೋ ಪಾಸಿಟಿವಿಟಿನ ನಾನು ಒಂದೊಂದು ಹೇಳ್ತಾ ಇದ್ದರೆ ಆಪೋಸಿಟಲ್ಲಿ ಏನು ನೋಡ್ತಾ ಇದ್ದೀರೋ ಇವಾಗ ನೀವು ಕೂತ್ಕೊಂಡು ನಿಮಗೆ ಅದು ಮೋಟಿವೇಶನ್ ಆಗಬೇಕು. ಸೂಪರಪ್ಪ, ಇವತ್ತು ನಾನು ಏನಾದರೂ ಒಂದು ಸಾಧಿಸ್ಬೇಕು ಅಂತ ಫೀಲ್ ಕೊಡ್ತೀವಲ್ಲ, ಅದು ಪಾಸಿಟಿವಿಟಿ ಅಂದರೆ. ಗೈಸ್, ನೀವು ಕಮೆಂಟ್ ಮಾಡಿ. ಇವಾಗ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಲ್ವಾ, ನಾನು ಮಾಡುವಂತಹ ವಿಡಿಯೋದಲ್ಲಿ ನಿಮಗೆ ಪಾಸಿಟಿವಿಟಿ ಸಿಗುತ್ತಾ ಇಲ್ಲ ನೆಗೆಟಿವಿಟಿನೇ ಸಿಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರೋ ಅಷ್ಟೂ ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಗೈಸ್, ಮಾಡಿ ಕಮೆಂಟು. ನನ್ನ ವಿಡಿಯೋಸ್ ನೋಡೋದ್ರಿಂದ ನಿಮಗೆ ನೆಗೆಟಿವ್ ಆಗ್ತಾ ಇದೆಯಾ, ಪಾಸಿಟಿವ್ ಲೈಫಲ್ಲಿ ಆಗ್ತಾ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಇದು ಒಬ್ಬರು ಪವಿತ್ರ ವಿಚಾರ ಅಂತ ಹೇಳಲ್ಲ ನಾನು. ಈ ಥರ ಜನ ತುಂಬ ಇರ್ತಾರೆ. ಅವ್ರಿಗೇನು ಗೊತ್ತಾ, ದುಡ್ಡು ದುಡಿತಾ ಇದ್ದಾರೆ, ಯೂಟ್ಯೂಬಿಂದ ಏನೋ ಅರ್ನ್ ಮಾಡ್ತಾ ಇದ್ದಾರೆ, ನೇಮು ಫೇಮ್ ಎಲ್ಲ ಸಿಗ್ತಾ ಇದೆ. ಇವ್ನು ಹೇಗಾದರೂ ಮಾಡಿ ಬಿಡಿಸ್ಬಿಡೋಣ ಯೂಟ್ಯೂಬಿಂದ. ಅಲ್ಲ, ನಿಮ್ಗೆ ಅನಿಸುತ್ತಾ ಯೂಟ್ಯೂಬೆಲ್ಲ ಬಿಟ್ಟು ಹೋಗೋ ಜಾಯ್ಮಂದವ್ರಂತ? ನಾವು ಯೂಟ್ಯೂಬ್ಗೆ ನಾವು ಬರೀ ದುಡ್ಡು ದುಡಿಯೋಕ್ಕೆ ಬಂದಿಲ್ಲ, ಒಂದಷ್ಟು ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಓಕೆ, ಎಷ್ಟೋ ಜನಕ್ಕೆ ನಮ್ಮ ವಿಡಿಯೋ ನೋಡಿದಾಗ ಒಂದು ರಿಲೀಫ್ ಅಂತ ಸಿಗುತ್ತೆ. ಅಪ್ಪ, ವಿಡಿಯೋ ನೋಡಿಬಿಟ್ಟೆ ಇವತ್ತು ಅಂತ ಒಂಥರ ರಿಲೀಫ್ ಸಿಗುತ್ತೆ. ಆ ರಿಲೀಫ್ ನಾವಾಗಿರಬೇಕು. ನಾನು ಫನ್ನಿ ವೀಡಿಯೋಸ್ಗಳನ್ನು ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ವೀಡಿಯೋನೂ ಮಾಡ್ತೀನಿ. ಕ್ಲೀನಿಂಗ್ ವೀಡಿಯೋ ಎಲ್ಲ ಇವಾಗ ಮಾಡೋದೇ ಇಲ್ಲ ಬಿಡಿ, ಯಾಕಂದರೆ ಆಂಟಿ ಬರ್ತಾರೆ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಕ್ಲೀನಿಂಗ್ ವೀಡಿಯೋ ಅದೆಲ್ಲ ಎಕ್ಸ್ಪೆಕ್ಟು ಮಾಡಬೇಡಿ ನೀವು. ಈಗ ಮೊನ್ನೆ ಒಬ್ಬರು ಇನ್ನೊಂದು ಕೇಳಿದ್ರು, ಅಕ್ಕ ಅದೇ ನಾ ಹೇಳಿದ್ನಲ್ಲ ಗೈಸ್, ಅದು ಬಟ್ ಖುಷಿ ಆಯಿತು. ನಾನು ಎಲ್ಲೂ ಅವ್ರನ್ನ ಮೇಬಿ ನೋಡಿ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ನನ್ನಿಂದ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ, ಅವರಿಂದ ನನಗೆ ಹೆಲ್ಪ್ ಆಗ್ತಾಯಿದೆ. ಇಷ್ಟೇ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ. ಈ ಥರ ಪವಿತ್ರ ಕಮೆಂಟ್ಸ್ಗಳು ನೆಗೆಟಿವ್ ಬಂದೇ ಬರುತ್ತೆ. ಯೂಟ್ಯೂಬರ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನೀವು ದಯವಿಟ್ಟು ಸುಮ್ಮನೆ ಆಗಬೇಡಿ. ಯಾರಾದರೂ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಆ ವಿಡಿಯೋ ಮಾಡಿ ಹಾಕಿ, ವಿತ್ ನೇಮ್ ಸಮೇತ ಹಾಕಿ, ವಿತ್ ಪ್ರೂಫ್ ನೀವು ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ಬೇರೆಯವ್ರ ಹೆಸರನ್ನು ತೊಗೊಂಡು ನಾವು ವಿಡಿಯೋ ಮಾಡಬಾರ್ದು. ವಿತ್ ಪ್ರೂಫ್ ಹಾಕಿದ್ದೀವಿ, ಅವ್ರು ಹಾಕಿರೋ ಪ್ರೂಫ್ಗೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಸೊ ನೋ ಪ್ರಾಬ್ಲಮ್ಮೇ ಆಗಲ್ಲ ಗೈಸ್, ನೀವು ಮಾಡಿ. ಇನ್ನೊಂದು ಸತಿ ಆ ಥರ ಬ್ಯಾಡ್ ಕಮೆಂಟ್ ನಿಮಗೆ ಬರಲ್ಲ. ನನ್ನ ಪಾಸಿಟಿವಿಟಿಯನ್ನು ಎಷ್ಟು ಜನ ಇನ್ಸ್ಪೈರ್ ಆಗಿ ತೊಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಪ್ರೀತಿಯಿಂದ ಮೆಸೇಜ್ ಮಾಡ್ತಾರೆ ನನಗೆ ಗೊತ್ತು. ಓಕೆ, ಅದು ನಾನು ಗಳಿಸಿರೋ ಪಾಸಿಟಿವಿಟಿಗೆ ಸಿಕ್ಕಂತಹ ಬೆಲೆ. ಇಂಥವ್ರಿಗೆಲ್ಲ ಏನು ಗೊತ್ತಾಗತ್ತೆ ಗೈಸ್? ಆ ಒಂದು ಟಾಪಿಕನ್ನು ನಾನು ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಮೇಲ್ ಬಂದರೆ ಮೇಲ್ ಸಮೇತ ನಾನು ವಿಡಿಯೋ ಮಾಡ್ತೀನಿ. ಈ ಆನ್ಲೈನಲ್ಲಿ ಫ್ರಾಡ್ ಎಲ್ಲನೂ ಸ್ವಲ್ಪ ಡಿಲೇ ಅಂತಲೇ ಹೇಳ್ಬೋದು. 1 ವರ್ಷ ತಗೋಬೋದು, 2 ವರ್ಷ ತಗೋಬೋದು, ಜಾಸ್ತಿನೇ ತಗೋಬೋದು. ಸೊ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಮೇಲ್ ಬಂದಾಗ ವಿತ್ ಪ್ರೂಫ್ ನಾನು ಮೇಲನ್ನು ಹಾಕ್ತೀನಿ. ಅದಕ್ಕೆ ಮುಂಚೆ ಇನ್ನು ನಾನು ಈ ಥರ ವೀಡಿಯೋಸ್ ನಿಜ ಮಾಡಲ್ಲ ಗೈಸ್. ಯಾಕೆ ಅಂತಂದರೆ ಆ ವಿಡಿಯೋಗೇ ನೆಗೆಟಿವ್ ಕಮೆಂಟ್ಗಳು ಬಂದಿರೋದು ಜಾಸ್ತಿ. ಬೇರೆ ವಿಡಿಯೋಗಳಿಗೆ ಕಂಪೇರ್ಟಿವ್ಲಿ ಬೇರೆ ವೀಡಿಯೋಸ್ಗೆಲ್ಲ ನೆಗೆಟಿವ್ ಕಮೆಂಟೇ ಬರಲ್ಲ. ಎಲ್ಲ ಪಾಸಿಟಿವ್ ಅಕ್ಕ, ಸೂಪರ್ ಅಕ್ಕ, ಹಾಗಕ್ಕ ಹೀಗಕ್ಕ ಅಂತ ಖುಷಿ ಆಗುತ್ತೆ ಆ ಕಮೆಂಟ್ಗಳನ್ನು ನೋಡೋಕ್ಕೆ. ಇಂಥ ಕಜ್ಜಿ ನಾಯಿಗಳು ಕಮೆಂಟ್ ಮಾಡ್ತವೆ. ಸೊ ಅಂಥವ್ರಿಗೆ ಬುದ್ಧಿ ಕಲ್ಸೋಕ್ಕೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ನನ್ನನ್ನು ಪ್ರೀತಿಯಿಂದ ಇಷ್ಟಪಡೋ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ನಾನು ಮಾತಾಡಿರೋದ್ರಲ್ಲಿ ಐ ಆಮ್ ರಿಯಲಿ ಸಾರಿ. ಬಟ್ ಪವಿತ್ರ, ನಿನಗಂತೂ ಉಗ್ದಿರೋದು ನಿನಗೆ. ಇನ್ನೊಂದು ಸತಿ ನನಗೆ ಬಂದು ಕಮೆಂಟ್ ಮಾಡಿದ್ರೆ ಸರಿ ಇರಲ್ಲ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ, ಡೈಲಿ ವ್ಲಾಗ್ ಜೊತೆಗೆ ಅಂತ ಹೇಳ್ತಾ ಬಾಯ್.